ಕೈಟ್ ಇದು ಅನಿಲ್ ಕುಮಾರ್ ಅವರು ಡೈರೆಕ್ಟ್ ಮಾಡಿದ ಜೈದ್ ಖಾನ್, ಮಲೇಕಾ ಮತ್ತು ರಚಿತಾ ರಾಮ್ ಅವರು ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ ಮೂವಿ. ಇದು ಒಂದು ಎ ರೇಟೆಡ್ ರೊಮ್ಯಾಂಟಿಕ್ ಆ್ಯಕ್ಷನ್ ಡ್ರಾಮಾ ಮೂವಿ. ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನಮ್ಮ ಹೀರೋ ಮಾಧವ್ ಎ ಮ್ಯಾಡಿ ಲವ್ ಬ್ರೇಕಪ್ ಆದ ನಂತರ ದೇವದಾಸ್ ಥರ ಕುಡಿದು ಲೈಫ್ ಲೂಸ್ ಮಾಡ್ಕೊಂಡಿರ್ತಾನೆ. ಅವನ ಲವ್ ಸ್ಟೋರಿ ಏನು, ಬ್ರೇಕಪ್ ಯಾಕಾಯಿತು, ಮುಂದೆ ಏನಾಗುತ್ತೆ ಅನ್ನೋದೇ ಮೂವಿಯ ಮೇನ್ ಸ್ಟೋರಿ ಲೈನ್. ಮೂವಿನಲ್ಲಿ ನನಗಿಷ್ಟವಾದ ವಿಷಯಗಳಿಗೆ ಬಂದರೆ ರಚಿತಾ ರಾಮ್ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿ ವರ್ಕ್ ಆಗಿದೆ. ಅವ್ರ ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ಸ್ ಮೂವಿನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿವೆ. ಡೈರೆಕ್ಟರ್ ಅವರು ಈ ಮೂವಿ ಮೂಲಕ ಲವ್ ರಿಲೇಷನ್ಶಿಪ್ ಬಗ್ಗೆ ಏನು ಹೇಳಬೇಕು ಅನ್ನೋ ಇಂಟೆನ್ಷನ್ ಇಟ್ಟಿದ್ರು ಅದನ್ನು ಆಲ್ಮೋಸ್ಟ್ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಕನ್ಸಿಡರಿಂಗ್ ಹೋಲ್ ಮೂವಿ. ಮೂವಿನಲ್ಲಿ ನನಗೆ ಇಷ್ಟವಾಗದ ವಿಷಯಗಳಿಗೆ ಬಂದರೆ ಫಸ್ಟ್ ಹಾಫ್ ತುಂಬ ಔಟ್ಡೇಟೆಡ್ ಕಮರ್ಷಿಯಲ್ ಎಲಿಮೆಂಟ್ಸ್ ಮತ್ತು ಫ್ಲ್ಯಾಟ್ ಲವ್ ಸ್ಟೋರಿನಿಂದ ಡ್ರ್ಯಾಗ್ ಆಗ್ತದೆ. ಇದರಿಂದ ಫಸ್ಟ್ ಹಾಫ್ ಅಷ್ಟಾಗಿ ವರ್ಕ್ ಆಗಿಲ್ಲ. ನನಗೆ ಈ ಮೂವಿಗೆ ಎ ರೇಟೆಡ್ ಸೆನ್ಸರ್ ಯಾಕೆ ಬಂದಿದೆ ಅನ್ನೋದು ಕ್ಲಿಯರ್ ಆಗಿಲ್ಲ. ಮೂವಿನಲ್ಲಿ ಇರುವ ಅಡಲ್ಟ್ ಕಾಂಟೆಂಟ್ ಸ್ಟೋರಿಗೆ ನೆಸೆಸಿಟಿ ಇರಲಿಲ್ಲ. ಅದು ಫೋರ್ಸ್ಡ್ ಆಗಿ ಫೀಲ್ ಆಗ್ತದೆ. ಈಸಿಯಾಗಿ UA ಸೆನ್ಸರ್ಗೆ ಹೋಗ್ಬೋದಿತ್ತು. ಮೋಸ್ಟ್ಲಿ ಯೂತ್ಸ್ ಟಾರ್ಗೆಟ್ ಮಾಡೋಕ್ಕೆ ಎ ಸೆನ್ಸರ್ ತೆಗೆದುಕೊಂಡಿದ್ದಾರೆ ಅನ್ನೋ ಫೀಲಿಂಗ್ ಬರ್ತದೆ. ಸಾಂಗ್ಸ್ ಜಾಸ್ತಿ ಇವೆ, ಎಸ್ಪೆಷಲಿ ಫಸ್ಟ್ ಹಾಫ್ನಲ್ಲಿ ಸಾಂಗ್ ಪ್ಲೇಸ್ಮೆಂಟ್ ಸರಿ ಇಲ್ಲ. ಅವು ಸ್ಟೋರಿಯಿಂದ ಡಿವರ್ಟ್ ಮಾಡ್ತವೆ. ಸ್ಟೋರಿ ತುಂಬ ಪ್ರೆಡಿಕ್ಟಬಲ್ ಆಗಿದೆ, ಹೊಸದಾಗೇನೂ ಫೀಲ್ ಆಗಲ್ಲ. ಲವ್ ಸ್ಟೋರಿಯನ್ನು ಇನ್ನೂ ಡಿಪೆಕ್ಟಾಗಿ ಪ್ರೆಸೆಂಟ್ ಮಾಡ್ಬೋದಿತ್ತು. ಅಲ್ಲಿ ಡೈರೆಕ್ಟರ್ ಫೇಲ್ ಆಗಿದ್ದಾರೆ. ಅದರಿಂದ ಹೀರೋನ ಬ್ರೇಕಪ್ ಫೇಸ್ ನಮಗೆ ಇಮೋಷ್ನಲಿ ಕನೆಕ್ಟ್ ಆಗಲ್ಲ. ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದರೆ ಫಸ್ಟ್ ಹಾಫ್ ಸ್ಟಾರ್ಟಿಂಗ್ಲೇ ಸಾಂಗ್ ಮತ್ತು ಔಟ್ಡೇಟೆಡ್ ಕಮರ್ಷಿಯಲ್ ಸೀನ್ಸ್ಗಳಿಂದ ಆಗುತ್ತೆ. ಲವ್ ಸ್ಟೋರಿನ ಡೆಪ್ತಾಗಿ ತೋರಿಸ್ದೆ ರುಟೀನ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಇನ್ ಬಿಟ್ವೀನ್ ಸಾಂಗ್ಸ್ ಕೂಡ ವರ್ಕ್ ಆಗಿಲ್ಲ. ಅದಕ್ಕೆ ಫಸ್ಟ್ ಹಾಫ್ ತುಂಬ ಲ್ಯಾಗ್ ಅನಿಸುತ್ತೆ. ಪ್ರೀ ಇಂಟರ್ವಲ್ ಸ್ವಲ್ಪ ಬೆಟರ್ ಅನಿಸುತ್ತೆ, ಆದರೆ ಓವರ್ ಆಲ್ ಫಸ್ಟ್ ಹಾಫ್ ಬಿಲೋ ಆವ್ರೇಜ್ ಎಕ್ಸ್ಪೀರಿಯನ್ಸ್ ಕೊಡ್ತದೆ. ಸೆಕೆಂಡ್ ಹಾಫ್ನಲ್ಲಿ ರಚಿತಾ ರಾಮ್ ಅವರು ಫ್ಲ್ಯಾಶ್ ಬ್ಯಾಕ್ ಪೋರ್ಷನ್ ಮೂವಿಗೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಇಲ್ಲಿ ಸ್ಕ್ರೀನ್ ಪ್ಲೇ ಮಚ್ ಬೆಟರ್ ಆಗಿದೆ. ಸೆಕೆಂಡ್ ಹಾಫ್ನಲ್ಲಿ ಬರುವ ಆಲ್ ಓಕೆ ಆಲ್ ಹ್ಯಾಪಿ ಆಗಿದೆ ಸಾಂಗ್ ನನಗೆ ಪರ್ಸ್ನಲಿ ವರ್ಕ್ ಆಯಿತು. ಕ್ಲೈಮ್ಯಾಕ್ಸ್ ಪ್ರೆಡಿಕ್ಟಬಲ್ ಆಗಿದ್ರೂ ಮೂವಿ ಎಂಡ್ ಮಾಡಿದ ರೀತಿ ಇಷ್ಟ ಆಯಿತು. ಓವರಾಲ್ ಆಗಿ ಹೇಳೋದಾದರೆ ಡೈರೆಕ್ಟರ್ ಪೋರ್ಟ್ರೇ ಮಾಡಿದ್ವೇ ಫುಲ್ಲಿ ಕನ್ವಿನ್ಸ್ ಆಗಲ್ಲ. ಫಸ್ಟ್ ಹಾಫ್ ಫ್ಲ್ಯಾಟ್ ಅನಿಸಿದ್ರು ಸೆಕೆಂಡ್ ಹಾಫ್ ಡೆಫಿನೆಟ್ಲಿ ವರ್ಕ್ ಆಗ್ತದೆ. ಡೈರೆಕ್ಟರ್ ಇನ್ನೂ ಬೆಟರ್ ಎಕ್ಸಿಕ್ಯೂಷನ್ ಕೊಡ್ಬೋದಿತ್ತು ಮತ್ತು ಎ ರೇಟೆಡ್ ಸೆನ್ಸರ್ ಅವಾಯ್ಡ್ ಮಾಡ್ಬೋದಿತ್ತು, ಆದರೆ ಅದು ಸ್ಟ್ರಾಟಜಿ ಅನಿಸುತ್ತೆ. ನನ್ನ ಪ್ರಕಾರ ಇದೊಂದು ಆವ್ರೇಜ್ ಮೂವಿ. ನೀವು ಮೂವಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.